ವಿಜ್ಞಾನ ಪರಿಷತ್ತಿನ ಸದಸ್ಯರಾದಂಥ ಸುಧೀರ್ ಇವರು ಸ್ಟೇಜ್ ಮೇಲೆ ಬರಬೇಕಾಗಿ ವಿನಂತಿ. ಅದೇ ಪ್ರಕಾರ ನಿರ್ದೇಶಕರಾದಂಥ ಮಲ್ಲು ಬದುರಿ ಇವರು ಸ್ಟೇಜ್ ಮೇಲೆ ಬರಬೇಕಾಗಿ ವಿನಂತಿ. गुणेशं गणेशं जगद्व्यापिनं विश्ववन्दे सुरेशं पराब्रह्मरूपं गणेशं भजेम पराब्रह्मरूपं गणेशं भजेम अजं निर्विकल्पम् अजं निर्विकल्पम् अजं निर्विकल्पं निराकारमेकम्. ಶ್ರೀ ಗಲ್ಲಮ್ಮ ದೇವಿಯ ಪಾದಾರ ಬಿಂದುಗಳಲ್ಲಿ ಪುಡಮಟ್ಟು ಇವತ್ತಿನ ಈ ಕಾರ್ಯಕ್ರಮದ ನೇತ್ರ ಬಿಂದುಗಳಾದಂಥ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ತಟಸ್ಥಳ ಬ್ರಹ್ಮಿ ಈಶ್ವರಾದ ಮಹೇಂದ್ರ ಶಿವಾಚಾರ್ಯ ಸಂಸ್ಥಾನ ಮಠ ಅಫ್ಜಲ್ಪುರ ಇವತ್ತು ಈ ಟ್ರಸ್ಟಿನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಈ 1 ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ತಾವು ಬರಬೇಕು ಅಪ್ಪವರು ಅಂದಾಗ ಒಳ್ಳೆಯ ಮನಸ್ಸಿನಿಂದ ನಾನು ಎಷ್ಟಾದರೂ ಇದು ಕಷ್ಟಗಳಿದ್ದರೂ ನಾನು ಪ್ರಯತ್ನಪಟ್ಟು ಕರೆಕ್ಟ್ ಟೈಮಿಗೆ ನಾನು ಬರ್ತೀನಿ. ನನಗೆ ಒಂದು 5-6 ನಿಮಿಷ ಟೈಮ್ ಕೊಟ್ಟು ಇವತ್ತು ಅವರು ನಮ್ಮ ನಡುವಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಯಲ್ಲಮ್ಮಾದೇವಿ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಅವರ ಪಾದಗಳಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಾರ್ಷಿಕೋತ್ಸವದ ನಿಮಿತ್ತವಾಗಿ ಶ್ರೀ ಅಮಾಯ ಪಾಟೀಲರು ಅವರಿಗೆ ಫೋನ್ ಮುಖಾಂತರ ಸರ್ ಇವತ್ತಿನ ದಿನ ನಾವು ಈ ಕಾರ್ಯಕ್ರಮ ಮಾಡಕತ್ತೀವಿ, ನೀವು ಎಷ್ಟೊತ್ತಿದ್ರೆ ಬರಬೇಕು ತಂದಕರ ಅವ್ರಿಗೆ ಎಷ್ಟೇ ನನಗಿದ್ದರೂ ನಾನು ಬೆಂಗಳೂರಿದ್ದರೂ ನಾನು ಅವತ್ತು ಕಾರ್ಯಕ್ರಮ ಬಿಟ್ಟು ನಾನು ನಿಮ್ಮ ಶಾಲೆ ಕಾರ್ಯಕ್ರಮ ಬರ್ತೀನಿ ಅಂದರು. ಅವರಿಗೆ ಏನಪ್ಪ ಅಂತಂದ್ರೆ ನಮ್ಮ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ದಿವಸ ನಮ್ಮ ಮಣೂರು ಗ್ರಾಮಕ್ಕೆ ಶ್ರೀ ಅಮಾಯ ಪಾಟೀಲರು ಆಗಮಿಸಿದ್ದು ಎಲ್ಲರಿಗೆ ಭಾಳ ಸಂತೋಷ. ಯಾಕಂತಂದ್ರೆ ಅವರು ಹುಟ್ಟು ಹೋರಾಟಗಾರರು. ಮೇಲಾಗಿ ಅಫ್ಜಲ್ಪುರ ತಾಲೂಕಿನಲ್ಲಿ ಮಾಂತೇಶ್ವರ ವಿದ್ಯಾಸಂಘ ಸಂಸ್ಥೆಯನ್ನು ಪ್ರಾರಂಭಿಸಿ ಕರ್ನಾಟಕ ರಾಜ್ಯದಂಥ ಅಫ್ಜಲ್ಪುರ ತಾಲೂಕಿಗೆ ಎಲ್ಲಿ ಹೋಗ್ತೀರಿ ಹೋರಿ ಎಲ್ಲ ಕಡೆ ಗುರುಗಳು ಶಿಕ್ಷಕರು ಎದ್ದೆವರಂತ ನಾವು ಅಫ್ಜಲ್ಪುರ ತಾಲೂಕಲ್ಲಿ ಇದ್ದೇವ್ರಿ. ಮಾಂತೇಶ್ವರ ಸಂಘದ ಕಲ್ಪಿಕೇಶನ್ ನಾವು ಟೀಚರ್ ಆಗಿದ್ದೀವಿ ಅಂತ ಕರ್ನಾಟಕ ರಾಜ್ಯ ತುಂಬ ಯಾರು ಅದಾರ ಅಂತ ಬಂದು ಇವತ್ತಿನ ದಿವಸ ಅವ್ರು ಬಂದಾರ ಅಂತಂದ್ರೆ ಮೇಲಾಗಿ ಈ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಸರ್ಕಾರದಲ್ಲಿ ಅವ್ರು ಹಿರಿಯರಲ್ಲ, ಅವ್ರ ಮಾತು ಯಾರೂ ಇಲ್ಲಲ್ಲ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಸಹ ಹಿರಿಯರ ಅಂತೇಳಿ ಅವ್ರು ಏನು ಹೇಳ್ತಾರೆ ಅದು ಕೆಲಸ ಮಾಡಿಕೊಡ್ತಾರ ಅಂತ ಅವರನ್ನು ನಾವು ನಮ್ಮ ತಾಲೂಕಿನ ಶಾಸಕರಾಗಿ ಪಡೆದು ಬಹಳ ಸಂತೋಷದ ಸಂಗತಿದ. ಅದಕ್ಕೆ ನಮ್ಮ ಸಾಗಿ ಬಂದದಕ್ಕೆ ಅವರಿಗೆ ಟ್ರಸ್ಟ್ ವತಿಯಿಂದ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ಉಪಾಧ್ಯಕ್ಷರು KPCC ಹಿಂದುಳಿದ ವರ್ಗದ 10ನೇ ದಿವಸ ಇಲ್ಲಿ ಬಂದು ನಮಗೆ ಒಂದು ಪ್ರೋತ್ಸಾಹ ಯುವಕರು ಭಾಳ ಇವ್ರದಾರ, ಅವರು ಒಳ್ಳೆಯ ಯುವಕರು ಅದಾರ. ಅವ್ರು ಏನಪ್ಪ ಅಂತ ಏನು ಹೇಳುತ್ತಲ್ಲ ಅವರು ಮಾಡೋಂಥ ಧೈರ್ಯವಾನರಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ರೈಟ್ ಹ್ಯಾಂಡ್ ಅದ.
ಅಂಥವ್ರು ಇವತ್ತಿನ ದಿವಸ ನಮ್ಮ ಈ ಸ್ನೇಹ ಸಮ್ಮೇಳನಕ್ಕೆ ಬಂದದಕ್ಕೆ ಅವರಿಗೆ ಏನಂತ ಅಂತಂದ್ರೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ನಮ್ಮೂರಿನವರೇ ಆದಂಥ ವೇದಮೂರ್ತಿ ನಾರಾಯಣ ಸ್ವಾಮಿಗಳು ಅವರು ಒಂದು ಸ್ವಲ್ಪ ಅವರಿಗೆ ಒಂದು ಸ್ವಲ್ಪ ಮನಸ್ಸಿಗೆ ಒಂದು ಜರ ಕೆಟ್ಟಾಗ್ಯದ. ಯಾಕಂತಂದ್ರೆ ಇಲ್ಲಿ ನಾವು ಏನು ಪಾಂಪ್ಲೆಟ್ ಪ್ರಿಂಟ್ ಮಾಡ್ತೀವೋ ಪ್ರಿಂಟ್ ಮಾಡೋ ಮುಂದೆ ದೋಷ ಆಗ್ಯದ. ಮಳೇಂದ್ರ ಅಪ್ಪ ಅವ್ರ ತಾಳಗ ನಾವು ನನ್ನ ಹೆಸರು ಹಾಕೋದಿತ್ತು, ನೀವು ಅತಿಥಿಗಳದಾಗ ನನ್ನ ಹೆಸರು ಯಾಕೆ ಹಾಕಿರಿ ಒಂದು ಸ್ವಲ್ಪ ಒಂದು ಜರ ಮನಸ್ಸಿಗೆ ಖೇದಾಗ್ಯದ. ಅದೇನು ತಿಳ್ಕೊಕ್ ಹೋಗ್ಬೇಡ್ರಿ. ನಾವು ನೀವು ಎಲ್ಲ ಮಳೂರು ಗ್ರಾಮದಲ್ಲಿದ್ದೀರಿ, ಎಲ್ಲಿದ್ದರೂ ಏನದ ಇದು ನಿಮ್ಮ ಶಾಲೆ ನಿಮ್ಮ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಾವು ಜರುಗಿಸ್ತಾ ಬಂದಿದ್ದೆವು. ಅದಕ್ಕೆ ನಿಮಗೇನಪ್ಪ ಅಂತ ಏನು ತಪ್ಪಾದ್ರೂ ಕ್ಷಮೆ ಮಾಡಬೇಕು. ಆದರೆ ನಿಮಗೇನಪ್ಪ ಅಂದ್ರೆ ನಮ್ಮ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಅವರಿಗೆ ನಾವು ಆಹ್ವಾನ ಪಟ್ಟಿಲ್ಲ, ಆದ್ರೆ ಶಾಸಕ ಕೂಡ ಬಂದಾರ, ಅದೊಂದು ನಮ್ಮ ದೈವ. ಪೂಜಾರಿ ಅವರು ನಿಮ್ದು ನಾವು ಹೆಸರು ಹಾಕಿದ್ರೆ ನಿಮಗೆ ನಾವು ಕೇಳಿಲ್ಲ, ನೀವು ಹಂಗೆ ಹೋಗ್ಬೇಡ್ರಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೋಗ್ಬೇಕು ಅಂತ ಅವಶ್ಯವಾಗಿ ನಾನು ಬರ್ತೀನಿ ಅಂತೇಳಿ ಅವರು ಬಂದಾರ. ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ಜಮಾದಾರರು ನಮ್ಮವರೇ ಆದಂಥ ನಮ್ಮ ಒಡನಾಡಿ ಆದಂಥ ನಮ್ಮ ಸೋದರರು ಆದಂಥ ಅವರು ಮಾಜಿ ಜಿಲ್ಲಾ ಪರಿಷತ್ ಮಾಷಾ ಸದಸ್ಯರಾಗಿ 5 ವರ್ಷ ಸೇವೆ ಸಲ್ಲಿಸಿ ಮಾಷಾ ಮತಕ್ಷೇತ್ರದ್ರು ಅವರು ಮಳೂರು ಮತಕ್ಷೇತ್ರಕ್ಕೆ ಭಾಳ ಪರಿಚಯ. ಅವರು ಒಂದು ಜಿಲ್ಲಾ ಪರಿಷತ್ ಮಾಜಿ ಸದಸ್ಯರಿದ್ದು ಅವರು ಏನಪ್ಪ ಅಂತ ಬರ್ಬೇಕು ನೋಡ್ರಿ ಅಂತ ಅವರು ತುಂಬ ಹೃದಯದಿಂದ ಒತ್ತಿ ಇವತ್ತಿನ ದಿನ ಬಂದದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ತುಂಬ. ಅದೇ ಪ್ರಕಾರವಾಗಿ ನಾನಾ ಸಾಹೇಬ್ ಗೌಡ್ರು ಅವರು ಮನೆಗೆ ನಾನೇ ಹೋಗಿದ್ದ ಇನ್ವಿಟೇಷನ್ ಕೊಡ್ಲಾಗ, ನೋಡ್ರಿ ಗೌಡ್ರ ನೀವು ಬರ್ಬೇಕು ನೋಡ್ರಿ, ಇಲ್ಲಿ ನಾ ಏನು ಕೆಲಸ ಇದ್ದರು ನಾ ಬರ್ತೀನಿ, ನಾ ತಪ್ಪಿಸೋದಿಲ್ಲ, ಇಂಥದ್ದೊಂದು ಸಾಲಿ ತೆಗಿಲಿಕ್ಕಂತೀರಿ, ಇಂಥದ್ದು ಒಂದು ಹಳ್ಳಿಗಾರದಾಗಿಂಥ ಸಾಲಿ ತೆಗಿದ ಭಾಳ ನನಗೆ ತಪ್ಪಿಸೋದಿಲ್ಲ, ನಾನು ಬರ್ತೀನಿ ಅಂತೇಳಿ ಅವ್ರು ಬಂದದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ಶಾಸಕರ ಅಡಗೆ ಬೇಡ ಅಂತ ನಮ್ಮ ಗಾಡಿ ಸ್ವಲ್ಪ ಶಾಸಕರು ಎಲ್ಲಿ ಇರ್ತಾರೆ ಅದೇ ಇರ್ತಾರೆ, ಆದ್ರೆ ಅವರು ಶಾಸಕರು ನಮ್ಮ ಊರಿಗೆ ಬರ್ತಾರಿಲ್ಲ, ನಮ್ಮ ಕರ್ನಾಟಕ ಆದರೂ ಅವರು ಬಂದರು ನೋಡಿ ಶಾಸಕರು ಅವರಿಗೆ ಏನಪ್ಪ ಅಂತ ತುಂಬ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಗಿರೀಶ್ ಕಲ್ದಿ ಸಾಬ್ ಅಧ್ಯಕ್ಷರು ರಾಜ್ಯ ವಿಜ್ಞಾನ ಪರಿಷತ್ ಬೆಂಗಳೂರು ಇವರು ಬಂದಿದ್ದಕ್ಕೆ ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು symbolize wisdom and wisdom puja, a symbol of enlightenment. Om Shanti 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 Sahana Vavatu Sahanau Bhunatu Sahariyam Karavavai Tejasvi Namadhitamatu Bhavya Shadare Vakratunda Mahakaya
वागर्तो देवताः सर्वमंगलमंगल्ये शिवे सर्वार्थसाधिके शरणे त्र्यंबके देवी गौरी नारचंडी चामुंडी देवी दुर्गा देवी श्री रेणुका यल्लम्मा देवी सर्वार्थं शांतर्थः सर्वो देवता शिक्षणविलाक देवतं सदा शांतर्थ श्री मण्णूर सर्वभक्तस्य वेदानं ओम शांति शांति ಮ್ಯಾಲ ಇಟ್ಟದ್ರಿ ಕಲ್ಲ ಮ್ಯಾಲ ಅದ್ರಿ ನೋಡ್ರ ಮ್ಯಾಲ ಅದ ಹೆಂಗಲ್ ಇದು ಮಾಡ್ರಿ ಹೆಂಗಲ್ ಅಲ್ಲಿ ಇಟ್ಟಿದಲ್ರಿ ಅಲ್ಲಿ ಅದಲ್ರಿ ಮ್ಯಾಲ ನೋಡ್ರಿ ನೋಡಿ ಆ ಹೂವಿನ ಗಿಡ ಇಡ್ತವ್ರಿ ಮುಂದೆ ಸರಿ ನೋಡ್ರಿ ಸರಿ ಸರಿ With the flame of knowledge burning bright, let the celebration begin. Every milestone we reach is a testament to dedication, perseverance, and collective hard work. Each achievement signifies the unwavering commitment we share, creating better tomorrow. Now let's take a moment to look back and reflect on the remarkable accomplishments of the past year. We are honored to invite Srimati Bhagyajyoti H, Principal of our school, to present the annual report highlighting the success and strides we have made together. I, Bhagyajyoti H, Principal, I on behalf of entire family of Shri Yellamma Devi Public School, Manur, welcome you all. Honorable Chief Guest, Guest of Honor, parents, grandparents, print and electronic media, dear students, ladies and gentlemen. On the occasion of the first annual day of the school, I on behalf of the school community and my own behalf of extend you all my sincere, warm welcome and greetings. We have a great pleasure in presenting to you all annual report. On June 7, 2024, a new journey began as we started the academic year 2024-25 from the sacred premises of Shri Yellamma Devi Temple, a place of blessings and new beginnings. With a great dedication, we worked from the ground up, designing our school logo, selecting notebooks, textbooks, uniforms, and arranging all essential study materials to create a strong learning environment. A significant milestone was achieved when we shifted to our new school building on July 19, 2024, marking a new chapter in our group. As the saying, every great journey begins with a single step. With the faith, hard work, and a vision for excellence, we are committed to shaping the future of every child. This is the just beginning of a bright and promising path ahead. ಒಂದು ಹೆಜ್ಜೆ ಬಲವಾಗಿ ಹಾಕಿದರೆ ಮತ್ತೊಂದು ಹೆಜ್ಜೆ ಸಹ ಪ್ರಗತಿಗೆ ಕಾರಣವಾಗುತ್ತದೆ. ಸಿಬಿಎಸ್ಇ ಶಿಕ್ಷಣವನ್ನು ನೀಡಲು ಪೂರ್ವ ಪ್ರಾಥಮಿಕ ಮಕ್ಕಳಿಗೆ ಸಿಬಿಎಸ್ಇ ಪಠ್ಯಕ್ರಮ ಪುಸ್ತಕಗಳನ್ನು ನೀಡಲಾಗಿದ್ದು, ತರಗತಿ 1ರಿಂದ 3ನೇ ತರಗತಿಯ ಮಕ್ಕಳಿಗೆ ರಾಜ್ಯ ಮಟ್ಟದ ಶಿಕ್ಷಣದ ಪಠ್ಯಪುಸ್ತಕಗಳನ್ನು ನೀಡಿದ್ದು, ಆದರೆ ಕೇಂಬ್ರಿಡ್ಜ್ ಸಿಬಿಎಸ್ಇ ರೆಫರೆನ್ಸ್ ಪಠ್ಯಪುಸ್ತಕಗಳನ್ನು ಬಳಸಿ ಅವುಗಳ ಕಲಿಕೆ ಮಾನದಂಡಗಳನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿ
ಶಾಲೆಗಳಿಗೆ CBSE ಶಿಕ್ಷಣವನ್ನು ನೀಡಲು ನಾವು ಪ್ರಯತ್ನಿಸಿರುತ್ತೇವೆ. ಈ ವಿಧಾನವು ಸಾಂಪ್ರದಾಯಿಕ ಕಲಿಕೆಯೊಂದಿಗೆ ವಿಮರ್ಶಾತ್ಮಕ ಚಿಂತನೆ ಹಾಗೂ ಕಲಿಕೆಗೆ ಮಹತ್ವವನ್ನು ನೀಡಿದ ಪರಿಣಾಮ ಚಾಲಕರು, ಒಬ್ಬರು ಅಟೆಂಡರ್ ಹಾಗೂ ಸಹಾಯಕ ಸಿಬ್ಬಂದಿಗಳಿರುತ್ತಾರೆ. 2024-25ನೇ ಬೋಧನಾ ವರ್ಷದಲ್ಲಿ ಶ್ರೀ ಯಲ್ಲಮ್ಮಾದೇವಿ ಶಾಲೆಯಲ್ಲಿ ಒಟ್ಟು 125 ವಿದ್ಯಾರ್ಥಿಗಳು ಕಲಿಯುತ್ತಿದ್ದು, ಅದರಲ್ಲಿ 85 ಹುಡುಗರು, 40 ಹುಡುಗಿಯರು ಶಿಕ್ಷಣವನ್ನು ಪಡೆಯುತ್ತಿರುತ್ತಾರೆ. ಶಿಕ್ಷಣವೇ ಒಂದು ಬೆಳಕು, ಅದು ಕತ್ತಲಾದ ನಕ್ಷತ್ರವಾಗಿದ್ದು ಮಾನವನ ಹೊತ್ತ 30ರಿಂದ 4:30ರವರೆಗೆ ಅಧ್ಯಯನ ಮತ್ತು ಸಮಗ್ರ ಬೆಳವಣಿಗೆಯಲ್ಲಿ ನಿರತರಾಗಿರುತ್ತಾರೆ. ಈ ಪೂರ್ವ ಪ್ರಾಥಮಿಕ ಮಕ್ಕಳು LKG, ನರ್ಸರಿ, UKG ಮಕ್ಕಳು ಕೂಡ ಈ ಪೂರ್ಣ ಸಮಯವನ್ನು ನಮ್ಮೊಂದಿಗೆ ಕಳೆಯಿಸುತ್ತಾರೆ. ಆದರೆ ಮಧ್ಯಾಹ್ನದವರೆಗೆ ಮಕ್ಕಳು ತಮ್ಮ ಚಟುವಟಿಕೆಗಳನ್ನು ಮುಂದುವರಿಸುತ್ತಾರೆ. ಮಕ್ಕಳು ಬಂದ ನಂತರ ಶಾಲೆಗೆ ಬೆಳಗಿನ ಪ್ರಾರ್ಥನಾ ಸಭೆ, ಅಸೆಂಬ್ಲಿ. ಪ್ರತಿದಿನ ಆರಂಭದಲ್ಲಿ ಬೆಳಗಿನ ಪ್ರಾರ್ಥನಾ ಸಭೆಯಲ್ಲಿ ಮಕ್ಕಳು ಚೈತನ್ಯ ಶಕ್ತಿಯನ್ನು ತುಂಬಲು ಪ್ರಾರ್ಥನೆಯಿಂದ ಶಾಲೆಯು ಪ್ರಾರಂಭವಾಗುತ್ತದೆ. ಮಕ್ಕಳಿಗೆ ಆಹಾರವಾಗಿ ಥಾಟ್ಸ್ ಫಾರ್ ದ ಡೇ, ಅಂದರೆ ಆ ದಿನಕ್ಕೆ ಯಾವ ಚಿಂತನೆ ಇರಬೇಕು, ಈ ದಿನ ನಾನು ಯಾವ ಹೊಸ ಶಬ್ದವನ್ನು ಆಂಗ್ಲ ಭಾಷೆಯಲ್ಲಿ ಕಲಿಯುತ್ತಿದ್ದೇನೆ, ಜೊತೆಗೆ ಇಂದಿನ ಸುದ್ದಿಗಳನ್ನು ಓದುವುದರ ಮೂಲಕ ವಿದ್ಯಾರ್ಥಿಗಳು ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ನಡೆದ ಚಟುವಟಿಕೆಗಳ ಮೂಲಕ ಜ್ಞಾನವನ್ನು ವೃದ್ಧಿಸುವುದರ ಜೊತೆಗೆ ವೈವಿಧ್ಯಮಯ ವಿಚಾರಗಳನ್ನು ಹತ್ತಿರದಿಂದ ಅನ್ವೇಷಿಸಲು ವಿದ್ಯಾರ್ಥಿಗಳಿಗೆ ಸಹಾಯವಾಗುತ್ತದೆ. ಊರಾದ ಜೀವನದಲ್ಲಿಯೂ ಅದು ನಮ್ಮ ಜೀವನದ ಅನುಭವಗಳಲ್ಲಿ ನಾವು ಮಾಡುವ ಸರದಿ. ನಮ್ಮ ಮೌಲ್ಯಮಾಪನ ವ್ಯವಸ್ಥೆಯು ವಿದ್ಯಾರ್ಥಿಗಳ ಬೆಳವಣಿಗೆ ಹಾಗೂ ಪ್ರಗತಿಯನ್ನು ಸಮದ ಅವಧಿಗಳಲ್ಲಿ ಪರೀಕ್ಷೆಗಳ ಆಯೋಜನೆಯನ್ನು ವಾರ್ಷಿಕದಲ್ಲಿ ಮಾಡಲಾಗಿತ್ತು. ತರಗತಿ 1ರಿಂದ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಶಿಕ್ಷಣದಂತೆ 4 ಫಾರ್ಮೇಟಿವ್ ಅಸೆಸ್ಮೆಂಟ್ ಹಾಗೂ 2 ಸಮ್ಮೇಟಿವ್ ಅಸೆಸ್ಮೆಂಟ್ಗಳನ್ನು ಈ ವಿಧಾನವು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಬದಲಾವಣೆಯ ಹಂತವನ್ನು ನಾವು ಕಂಡುಕೊಂಡಿರುತ್ತೇವೆ. ಮಕ್ಕಳ ಮುಖಾಮುಖಿ ಭೇಟಿಯಾಗಿ ವಿದ್ಯಾರ್ಥಿಗಳು ಚರ್ಚಿಸುತ್ತಾರೆ. ಇದಲ್ಲದೆ ಪ್ರಾರಂಭದಲ್ಲಿ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಶಿಕ್ಷಕರ ಪಾಲಕರ ಮಹತ್ತರ ಸಭೆಯನ್ನು ಕೈಗೊಂಡಿದ್ದು, ಅಧ್ಯಯನವು ಕೇವಲ ಪಠ್ಯಪುಸ್ತಕದ ಅಧ್ಯಯನದಿಂದಾಗಿ ಮಾತ್ರ ಬರುವುದಿಲ್ಲ, ಆದರೆ ಮಕ್ಕಳ ಚಟುವಟಿಕೆಯಿಂದ, ಕಾರ್ಯಕ್ರಮಗಳಿಂದ, ಹಬ್ಬಗಳ ಮೂಲಕ ಕಲಿಕೆಯನ್ನು ಕೈಗೊಳ್ಳಲಾಗುತ್ತದೆ. ನಾವು ನಮ್ಮ ಶಾಲೆಯಲ್ಲಿ ಈ ವಿಶೇಷ ದಿನಗಳನ್ನು ಹರ್ಷೋಲ್ಲಾಸವಾಗಿ ಆಚರಿಸುತ್ತೇವೆ. ಈ ಎಲ್ಲ ಆಚರಣೆಗಳು ಆ ಸಣ್ಣ ಪುಟ್ಟ ಪುಟಾಣಿ ಮಕ್ಕಳು ಕೈಗೊಳ್ಳುತ್ತಾರೆ. ಪರಿಸರ ದಿನ ಆಗಿರಬಹುದು, ವೈದ್ಯರ ದಿನ, ರಕ್ಷಾ ಬಂಧನ, ಯುವ ದಿನ, ಹೀಗೆ ಹಲವಾರು ಹಬ್ಬಗಳು ವಿದ್ಯಾರ್ಥಿಗಳು ಆಚರಣೆ ಮಾಡುವುದರ ಮೂಲಕ ಕಲಿಕೆ ನೆರವೇರುತ್ತದೆ. ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯ ದಿನಾಚರಣೆ ಎಂಬ ರಾಷ್ಟ್ರೀಯ ಹಬ್ಬಗಳನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ದೇಶಭಕ್ತಿ ಭಾವನೆಗಳನ್ನು ಹೊತ್ತು ಗಾನ, ಭಾಷಣ, ಸಾಂಸ್ಕೃತಿಕ ಪ್ರದರ್ಶನಗಳನ್ನು ಸಮಾಜದ ಮುಂದೆ ತಮ್ಮ ಕೌಶಲ್ಯಗಳನ್ನು ಹೊರಹಾಕುತ್ತಾ ನಿಷ್ಠೆಗೂ ಗೌರವಕ್ಕೂ ಈ ಸಂದರ್ಭದಲ್ಲಿ ಎಲ್ಲ ಪಾಲಕರು, ಸಮುದಾಯ ಸದಸ್ಯರು ಭಾಗವಹಿಸಿರುತ್ತಾರೆ. ನಮ್ಮ ದೇಶ ಪ್ರೇಮವನ್ನು ವಿದ್ಯಾರ್ಥಿಗಳು ತಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದರು. ಅದೇ ರೀತಿಯಾಗಿ ನಮ್ಮ ಶ್ರೀ ಯಲ್ಲಮ್ಮಾದೇವಿ ಪಬ್ಲಿಕ್ ಶಾಲೆಯು ಕನ್ನಡ ಸಿರಿ, ಕನ್ನಡ ಭಾಷಾ ಜ್ಞಾನಾಭಿವೃದ್ಧಿ, ಕನ್ನಡ ಭಾಷೆಯ ಪ್ರಚಾರ ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸಲು ಕನ್ನಡ ಸಿರಿ ಎಂಬ
ವಿಶೇಷ ಕಾರ್ಯಕ್ರಮವನ್ನು ಮೊದಲ ವರ್ಷವೇ ಆರಂಭಿಸಿರುತ್ತೇವೆ. ಈ ಕನ್ನಡ ಸಿರಿಯು ಪ್ರತಿ ವರ್ಷವೂ ವಾತಾವರಣ ಒದಗಿಸಲು ಸಾಧ್ಯವಾಗಿದೆ. ನಾವು ಕೃತಜ್ಞ ಹೆಸರನ್ನು ಈ ರೀತಿಯಾಗಿದೆ. ಉಪಾಧ್ಯಕ್ಷರು ಶ್ರೀ ಯಲ್ಲಮ್ಮ ದೇವಿ ಟ್ರಸ್ಟ್ ಮಣೂರು ಇವರು ನೀಡಿರುತ್ತಾರೆ. ನಮ್ಮ ಕಚೇರಿಗೆ ಬೇಕಾಗಿರುವಂತಹ ಎಪ್ಸಾನ್ ಪ್ರಿಂಟರ್ ಅನ್ನು ಶ್ರೀ ರವಿ ಹಲ್ಲೊಳ್ಳಿ ಕರ್ಜ್ಗಿ ಇವರು ರೋಡ್ಗಿ ಮಣೂರ್ ಇವರು ನೀಡಿರುತ್ತಾರೆ. ಡೆಲ್ ಕಂಪ್ಯೂಟರ್ i3 ಶ್ರೀ ಪ್ರಸನ್ನ ರವೀಂದ್ರ ಅಳೂರ್ ಮಣೂರ್ ಇವರು ನೀಡಿರುತ್ತಾರೆ. 10,000 ರೂಪಾಯಿಯನ್ನು ಶಾಲಾ ಮಕ್ಕಳ ಉಪಯೋಗಕ್ಕಾಗಿ ಪಂಡಿತ್ ಶ್ರೀ ಸರ್ವೇಶ್ ಅಕ್ಮಂಚಿ ಉತ್ತರ. ಈ ದಾನಿಗಳು ನಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ಒಬ್ಬರ ಕೊಡುಗೆ ಇನ್ನೊಬ್ಬರ ಭವಿಷ್ಯ ಬೆಳಗಿಸಬಹುದು ಎಂಬ ಮಾತಿನಂತೆ ನಾವು ಇನ್ನಷ್ಟು ದಾನಿಗಳನ್ನು ಈ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸು. ಮಂಡೇಲಾ ಹೇಳಿದಂತೆ ಅಲ್ಲಿ ನೋಡ್ರಿ, ನಮ್ಮ ಅಧ್ಯಕ್ಷ ಅಧ್ಯಕ್ಷರಾದಂಥ ಮಾದೇವಪ್ಪ ಸಿದ್ದಪ್ಪ ಕಲ್ತಿವರು ಅಧ್ಯಕ್ಷ ತಾಲೂಕಿನ ಬೆಟ್ಟಪ್ಪ ಬಿಳಿಯಾರ ಉಪಾಧ್ಯಕ್ಷರು ಕೆಪಿಸಿಸಿ ಹಿಂದೂರು ಗ್ರಾಮದಲ್ಲಿ ತಾಯಿ ಯಲ್ಲಮ್ಮ ದೇವಿಯ ಹೆಸರಿನ ಮೇಲೆ ಪಬ್ಲಿಕ್ ಸ್ಕೂಲ್ ಆಯಿತು. ಆ ವಾರ್ಷಿಕ ದಿನಾಚರಣೆಯಲ್ಲಿ ಭಾಗವಹಿಸಿ ಪಾವನ ಸಾನ್ನಿಧ್ಯ ವಹಿಸಿದಂಥ ಕೃಷಿ ದೃಷ್ಟಿಗಳು, ಶಿಕ್ಷಣ ಪ್ರೇಮಿಗಳು, ದಾಸೋಹ ಮೂರ್ತಿಗಳು ಮತ್ತು ಎಲ್ಲ ಜಾತಿ ವರ್ಗದವರನ್ನು ತಮ್ಮವರೆಂದು ಭಾವಿಸಿ ಇವತ್ತು ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಇಡೀ ಭಾಗದಲ್ಲಿ ಒಬ್ಬ ಚೈತನ್ಯಶೀಲ ಪೂಜ್ಯರು ಇವತ್ತು ನಮ್ಮ ಈ ಪವಿತ್ರ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಶ್ರೀ ವಿಶ್ವರಾಧ್ಯ ಮಹೇಂದ್ರ ಶಿವಾಚಾರ್ಯರ ಪಾದದಲ್ಲಿ ವಂದಿಸುತ್ತಾ, ಅದೇ ರೀತಿ ಈ ಗ್ರಾಮದ ಏನು ಪೂಜ್ಯರಾದಂಥ ಆಲಯ ಸ್ವಾಮಿಯವರ ಪಾದದಲ್ಲಿ ವಂದಿಸುತ್ತಾ, ಅದೇ ರೀತಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಈ ಸಂಸ್ಥೆಯ ಯಲ್ಲಮ್ಮ ದೇವಿ ಟ್ರಸ್ಟಿನ ಅಧ್ಯಕ್ಷರಾದಂಥ ಮಾದೇವಪ್ಪ ಕರೂಟಿಯವರೇ ಮತ್ತು ಉಪಾಧ್ಯಕ್ಷರಾದಂಥ ಗುರುಬಾಳ್ ಜಕಾಪುರ್ ಅವರೇ ಮತ್ತು ಅವರ ಜೊತೆ ಇರುವಂಥ ಖಜಾಂಚಿಗಳು, ಕಾರ್ಯದರ್ಶಿಗಳು ಮತ್ತು ಕಮಿಟಿಯ ಎಲ್ಲ ಸದಸ್ಯರುಗಳೇ ಮತ್ತು ನಮ್ಮ ಈ ಭಾಗದ ಗಣ್ಯರು ಮತ್ತು ಖ್ಯಾತ ಇಂಜಿನಿಯರ್ ಆದಂಥ ಜಯಂ ಕೊರಬು ಅವರೇ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಮತ್ತು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಯ ಅನುಷ್ಠಾನ ಸಮಿತಿಯ ತಾಲೂಕಾ ಅಧ್ಯಕ್ಷರಾದಂಥ ಪ್ರಕಾಶ್ ಜಮಾದಾರ್ ಅವರೇ ಮತ್ತು ಯುವ ಮುಖಂಡರು, ನನ್ನ ಸಹೋದರರಾದಂಥ ನಾನಾ ಸಾಹೇಬ್ ಪಾಟೀಲ್ ಮಶಾಳ್ ಅವರೇ ಮತ್ತು ಸಾಹೇಬಣ್ಣ ಬೆನಕರಳ್ಳಿ ಅವರೇ ಮತ್ತು ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳಾದಂಥ ಸಿಂಧೆ ಅವರೇ, ಶ್ರೀ ಗೌರ್ಮೆಂಟ್ FPS ಶಾಲೆಯ ಮುಖ್ಯ ಗುರುಗಳಾದಂಥ ಭೀಮಣ್ಣ ಬದನಿಕಾಯಿ ಅವರೇ ಮತ್ತು ಉರ್ದು ಶಾಲೆಯ
ಮುಖ್ಯ ಗುರುಗಳಾದ ರಸೂಲ್ ಮುಲ್ಲಾ ಅವರೇ ಮತ್ತು ಚಂದ್ರಶೇಖರ್ ನಾಯ್ಕೋಡಿ ಅವರೇ, ನನ್ನ ಜೊತೆಯಲ್ಲಿ ಬಂದಂಥ ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಯುವ ಮುಖಂಡರಾದಂಥ ಶಿವಾನಂದ ಗಾಡಿ ಸಾವ್ಕಾರ್ರೆ ಮತ್ತು ಕಾಂಗ್ರೆಸ್ ಪಕ್ಷದ ತಾಲೂಕಾ ಅಧ್ಯಕ್ಷರಾದಂಥ ರಮೇಶ್ ಪೂಜಾರಿ ಅವರೇ ಮತ್ತು ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷರು ಪ್ರತಿಭಾವಂತ ಸಾಹಿತ್ಯಗಾರರಾದಂಥ ಗಿರೀಶ್ ಕಡ್ಲೇವಣ್ಣವರೇ ಮತ್ತು ನನ್ನ ಆತ್ಮೀಯ ಗೆಳೆಯರಾದಂಥ ರಾತಪ್ಪ ಕೊಪ್ಪ ಅವರೇ ಮತ್ತು ಈ ಗ್ರಾಮದ ಎಲ್ಲ ನನ್ನ ಹಿರಿಯರೇ ಮತ್ತು ಈ ಸಭೆಯಲ್ಲಿ ಆಸೀನರಾದಂಥ ಭಾಗವಹಿಸಿದಂಥ ನನ್ನ ಮಣೂರ ಸುತ್ತಮುತ್ತಲಿಂದ ಬಂದ ಗ್ರಾಮದ ಎಲ್ಲ ನನ್ನ ಹಿರಿಯರೇ, ಅಣ್ಣ ತಮ್ಮಂದಿರೇ ಮತ್ತು ತಾಯಂದಿರೇ, ಭಾಳ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ಕೂಡ ಇವತ್ತು ವಿಶ್ವರಾಜ್ಯ ಮಹೇಂದ್ರ ಶಿವಾಚಾರ್ಯ ಪಾದದರ್ಶನ ಈ ಭೂಮಿಗೆ ಆಗಿದೆ ಅಂತಂದರೆ ಭಾಳ ಇವತ್ತು ಈ ಭವಿಷ್ಯ, ಮುಂದಿನ ಈ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ಯಲ್ಲಮ್ಮ ದೇವಿ ಸಾಕ್ಷಾತ್ಕಾರ ಈ ಗ್ರಾಮದ ಜನರಿಗೆ ಆಗಿದೆ. ಅದೇ ಪ್ರಕಾರ ರಾಜ್ಯದ ಜನರು ಕೂಡ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ, ದೇವಿಯ ದರ್ಶನ ಪಡಿತಾ ಇದ್ದಾರೆ. ಆ ದೇವಿಯ ದರ್ಶನ ಇವತ್ತು ನಾವು ದೇವಿಯನ್ನು ಯಾರು ಕಂಡಿಲ್ಲ, ದೇವರನ್ನು ನಾವು ಯಾರೂ ಕಂಡಿಲ್ಲ. ಇವತ್ತು ನಾವು ಕಾಣ್ತಾ ಇರೋದು ದೇವರು ಅಂತಂದರೆ ನಮ್ಮ ಮಕ್ಕಳು, ಈ ಶಾಲೆ ಓದುವ ಮಕ್ಕಳು ನಿಜವಾದ ದೇವರು ಅಂತಂದರೆ ಅವರೇ ನಮ್ಮ ಮಕ್ಕಳು. ಆ ಭಾವನೆಯಿಂದ ಇವತ್ತು ಈ ಟ್ರಸ್ಟ್ನವರು ಇವತ್ತು ದೇವರ ಸೇವೆಯ ಜೊತೆಗೆ ಮಕ್ಕಳ ಅಭಿವೃದ್ಧಿ ಸೇವೆ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮವನ್ನು ಹುಟ್ಟು ಹಾಕಿದ್ದಾರೆ. ಮತ್ತು ಚಾರಿಟೇಬಲ್ ಟ್ರಸ್ಟ್ ಕಟ್ಟಿಕೊಂಡು ಇವತ್ತು ಸುಂದರವಾದಂಥ ಇವತ್ತು ಕಟ್ಟಡ ಕೂಡ ಕಟ್ಟಿದ್ದಾರೆ. ಇದು ಮೊದಲನೇ ವರ್ಷದಲ್ಲಿ ಎಷ್ಟು ಭವ್ಯವಾದಂಥ ಕಟ್ಟಡ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆಯನ್ನು ಕೂಡ ಮಾಡಿದ್ದಾರೆ. ಭಾಳ ನಮಗಂತೂ ಭಾಳಷ್ಟು ಆನಂದ ಆಗಿದೆ. ಒಳ್ಳೆಯ ಪರಿಸರದಲ್ಲಿ ಈ ಶಾಲೆ ನಡೀತಾ ಇದೆ. ಮತ್ತು ಶಾಲೆ ಅಂದ ಕೂಡಲೇ ನಾವು 4 ಏನು ಕಾಲಿನ ಮಂಚ ಇದ್ದಾಗ ಇವತ್ತು ಶಾಲೆ ಅಂದ ಕೂಡಲೇ ವಿದ್ಯಾರ್ಥಿಗಳು ಬರ್ತಾರೆ ಮತ್ತು ಕಟ್ಟಡ ಬರ್ತವೆ ಮತ್ತು ಪಾಲಕರು ಬರ್ತಾರೆ, ಆಮೇಲೆ ಬೋಧಕರು ಅಂತ ಬರ್ತದೆ. ಇವೆಲ್ಲ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರೆ ಅದು ಒಂದು ಒಳ್ಳೆಯ ಶಾಲೆ ಆಗ್ತದೆ, ವಿದ್ಯಾ ಕೇಂದ್ರ ಆಗ್ತದೆ ಅಂತೇಳಿ ನಾನು ಭಾವಿಸಿಕೊಂಡಾಗಿದ್ದೇನೆ. ಅದಕ್ಕಾಗಿ ಶಿಕ್ಷಣಕ್ಕೆ ಈಗಾಗಲೇ ಪ್ರಾಸ್ತಾವಿಕ ಮಾತನಾಡಿದಂಥ ನಮ್ಮ ಹೆಡ್ ಮಾಸ್ಟರು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಇವತ್ತು ಈ ಮಹಾರಾಷ್ಟ್ರ ಗಡಿಯಲ್ಲಿರುವಂಥ ದೊಡ್ಡ ಗ್ರಾಮದಲ್ಲಿ ಇವತ್ತು CBSE ಶಾಲೆ ನಡೀತಾ ಇರೋದಂತೂ ಭಾಳ ನಮಗೆಲ್ಲರಿಗೆ ಹೆಮ್ಮೆ ವಿಷಯ ಆಗಿದೆ. ಯಾಕಂದರೆ ಶಾಲೆಗೆ ಪ್ರೈವೇಟಾಗಿ
ನಡೆಸೋದು ಭಾಳ ಕಷ್ಟ ಇದೆ. ಏನೋ ಎಲ್ಲಮ್ಮನ ಆಶೀರ್ವಾದ ಇರುವುದರಿಂದ ಇವತ್ತೆಲ್ಲ ಕೆಲವೇ ದಿವಸದಲ್ಲಿ ಇಷ್ಟು ಪ್ರಗತಿ ಆಗಿದೆ. ಮತ್ತು ಇದರ ಜೊತೆಗೆ ಇಲ್ಲಿಯ ಮ್ಯಾನೇಜ್ಮೆಂಟು ಕೂಡ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಅಂತೇಳಿ ನನಗೆ ಇದನ್ನೆಲ್ಲ ಸುಂದರವಾದ ಪರಿಸರ ನೋಡಿ ನನಗೆ ಅನ್ನಿಸ್ತದ ಇದಕ್ಕೆ ಹೆಚ್ಚಿನ ಭವಿಷ್ಯ ಮುಂದಿನ ದಿನಗಳಲ್ಲಿ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತು ಅದೇ ರೀತಿ ಈ ಸಂಸ್ಥೆಯವರು ಭಾಳ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಭಾರವಾದಂಥ ಶುಲ್ಕವನ್ನು ಹಾಕದೆ ಇವತ್ತು ಶಿಕ್ಷಣಕ್ಕೆ ಎಷ್ಟು ನಮಗೆ ಏನು ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟರ ಮಟ್ಟಿಗೆ ನಾವು ಇವತ್ತು ಶುಲ್ಕವನ್ನು ಮಕ್ಕಳ ಮೇಲೆ ಹಾಕಿ ಸೆಲೆಕ್ಷನ್ ಮಾಡಿದರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಮಠ ಇಡೀ ಈ ರಾಜ್ಯದಲ್ಲಿ ಕಾಣುವಂತೆ ಮಾಡಿದ್ದಾರೆ. ಅದಕ್ಕೆ ಆ ಪೂಜ್ಯರಿಗೆ ಅಭಿನಂದನೆ ಸಲ್ಲಿಸಿ ಅವರ ಪಾದದಲ್ಲಿ ನಾನು ಶಿರಸಾಷ್ಟಾಂಗ ನಮಸ್ಕಾರ ಹೇಳ್ತಾ ಇದ್ದೇನೆ. ಮತ್ತು ಅದೇ ರೀತಿ ಆಲಯ ಸ್ವಾಮಿಯವರು ಕೂಡ ಈ ಗ್ರಾಮದವರೇ ಆಗಿದ್ದರಿಂದ ಅವರ ಸಹೋದರರು ಕೂಡ ಒಬ್ಬ ಏನು ಈ ಭಾಗದ ಒಬ್ಬ ಮಹಾ ಯೋಗಿ ಸ್ವಾಮಿ ಆಗಿ ಮಹಾರಾಷ್ಟ್ರದಲ್ಲಿ ಅವರು ಪಟ್ಟಾಧೀಶರಾಗಿದ್ದಾರೆ. ಅವರು ಕೂಡ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಇವರ ಆಶೀರ್ವಾದ ನಮ್ಮ ಈ ಸಂಸ್ಥೆ ತಾಯಿ ಮಾತ ಒಂದು ಇಂಚನೂ ಇರೋದಿಲ್ಲ. ಯಾಕಂದರೆ 9 ತಿಂಗಳ ಅಂತಂದರೆ ತಾಯಿದ್ದು ಹಾಗೆ ಮಾಡೋದು ಭಾಳ ಮುಖ್ಯ ಅಲ್ಲ. ಮಕ್ಕಳನ್ನೇ ಆಸ್ತಿ ಮಾಡಬೇಕು. ಅವರು ಅಭಿವೃದ್ಧಿ ಆಗಬೇಕು. ಅವರು ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋದರೆ ಅದೇ ದೊಡ್ಡ ಆಸ್ತಿ ಆಗಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಹೇಳುತ್ತಾ ಈ ಎಲ್ಲ ಟ್ರಸ್ಟಿನ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ನಾನು ವಂದಿಸಿ ಮತ್ತು ಈ ಏನು ಈ ಸಂಸ್ಥೆಗೆ ಯಾವಾಗಲೂ ನಾನು ಬೆನ್ನೆಲುಬಾಗಿ ನಿಲ್ತಾ ಇದ್ದೇನೆ ಅಂತೇಳಿ ಮತ್ತು ನೀವೇನೇ ಕೆಲಸ ಹೇಳಿದ್ರು ಕೂಡ ನಾನು ವಹಿಸಿ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭ ಹೇಳಿ ನಿಮ್ಮೆಲ್ಲರಿಗೆ ಶುಭವಾಗಲಿ. ವೇದಿಕೆ ಮೇಲೆ ಕೊಟ್ಟಂಥ ಎಲ್ಲ ಪೂಜ್ಯರಿಗೂ ಮತ್ತು ಗಣ್ಯರಿಗೂ ನಾನು ವಂದಿಸಿ ಅಭಿನಂದಿಸಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಶ್ರೀ M.Y. ಪಾಟೀಲ್ ಮಾನ್ಯ ಶಾಸಕರು ಅಫ್ಜಲ್ಪುರ್ ಇವರಿಗೆ ನಮ್ಮ ಮನವಿ ಪತ್ರ. ವಿಷಯ: ಶಾಲೆಗೆ ಅಗತ್ಯವಿರುವ ಸೌಕರ್ಯಗಳನ್ನು ಕಲ್ಪಿಸುವ ಕುರಿತು. ಗೌರವಾನ್ವಿತರೇ, ಕಲ್ಯಾಣ ಕರ್ನಾಟಕದ ಒಂದು ಭಾಗವಾದ ಅಫ್ಜಲ್ಪುರ್ ತಾಲೂಕಿನ ಶಾಸಕರಾದ ತಾವು ಇಂದು ನಮ್ಮೊಂದಿಗೆ ಕರ್ನಾಟಕ ಘನ ಸರ್ಕಾರದ ರೂಪದಲ್ಲಿ ಇಂದು ಸರ್ಕಾರವೇ ನಮ್ಮೊಂದಿಗೆ ಇರುವುದು ನಮಗೆ ಹೆಮ್ಮೆಯ ಸಂಗತಿ. ನಮ್ಮಂತಹ ಎಷ್ಟೋ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ತಾವು ನೀಡುತ್ತಿರುವ ಅವಿರತ ಶ್ರಮಕ್ಕೆ ನಾವು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಕರ್ನಾಟಕ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ತಾವು ಕೈಗೊಂಡಿರುವ ಹಲವಾರು ಅಭಿವೃದ್ಧಿ ಕಾರ್ಯಗಳು ಸ್ಫೂರ್ತಿದಾಯಕವಾಗಿವೆ. ಅದರಂತೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ಶ್ರೀ ಮಹಂತೇಶ್ವರ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿ ಈ ಭಾಗದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಮಾರ್ಗದರ್ಶಕರಾಗಿ ಇಂದು ಈ ಭಾಗದ ಉನ್ನತ ಶಿಕ್ಷಣ ಕೇಂದ್ರವನ್ನಾಗಿ ಮಾಡುವಲ್ಲಿ ತಾವು ಶ್ರಮ ಸಾಕಷ್ಟಿದೆ. ತಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿತವರು ಇಂದು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಶಿಕ್ಷಕ ವೃತ್ತಿ ಹಾಗೂ ವಿವಿಧ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಅದೇ ದೃಷ್ಟಿಕೋನದೊಂದಿಗೆ ಶ್ರೀ ಯಲ್ಲಮ್ಮ ದೇವಿ
ಚಾರಿಟೇಬಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಯಲ್ಲಮ್ಮ ದೇವಿ ಪಬ್ಲಿಕ್ ಶಾಲೆಯು ಈ ಭಾಗದಲ್ಲಿ CBSE ಶೈಕ್ಷಣಿಕ ಕ್ರಾಂತಿಗಾಗಿ ತಮ್ಮ ಸಹಾಯ ಸಹಕಾರ ಅತ್ಯಗತ್ಯವಾಗಿದೆ. ನಮ್ಮ ಶಾಲೆಯು ಇದೇ ಶೈಕ್ಷಣಿಕ ವರ್ಷದಿಂದ ಹೊಸದಾಗಿ ಪ್ರಾರಂಭವಾಗಿದ್ದು, ಶಾಲೆಯ ಅಭಿವೃದ್ಧಿಗಾಗಿ ಹಲವಾರು ಮೂಲಭೂತ ಸೌಕರ್ಯಗಳು ಒದಗಿಸಬೇಕಾಗಿರುತ್ತದೆ. ನೀವು ಬಹಳ ಅನುಭವಿ ನಾಯಕರಾಗಿದ್ದು ಶಿಕ್ಷಣದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಯೋಗ್ಯವಾದ ಸರಕಾರದ ಯೋಜನೆಗಳ ಬಗ್ಗೆ ಅತ್ಯುತ್ತಮ ಮಾಹಿತಿ ಹೊಂದಿರುವಿರಿ. ಹೀಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆ ಅಥವಾ ಇತರ ಸೂಕ್ತ ಯೋಜನೆಗಳ ಅಡಿಯಲ್ಲಿ ಈ ಕೆಳಕಂಡ ಅಗತ್ಯ ಸೌಲಭ್ಯಗಳನ್ನು ನಮ್ಮ ಶಾಲೆಗೆ ಒದಗಿಸುವಂತೆ ತಮ್ಮಲ್ಲಿ ಮನವಿ ಮಾಡುತ್ತೇವೆ. ಮೊದಲನೆಯದಾಗಿ ಶುದ್ಧ ಕುಡಿಯುವ ನೀರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಕಲ್ಪಿಸುವುದು ಅವಶ್ಯವಿದೆ. ಎರಡನೆಯದಾಗಿ ಹೆಚ್ಚುವರಿ ತರಗತಿ ಕೊಠಡಿಗಳು. ವಿದ್ಯಾರ್ಥಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಗುಣಮಟ್ಟದ ಶಿಕ್ಷಣವನ್ನು ಹೊಂದಿಕೊಳ್ಳುವ ಮತ್ತು ಅಗತ್ಯ ಸೌಲಭ್ಯಗಳನ್ನು ನೀಡಲು ಸುಮಾರು 4 ರಿಂದ 5 ತರಗತಿ ಕೊಠಡಿಗಳ ಅವಶ್ಯವಿದೆ. ಮೂರನೆಯದಾಗಿ ತರಗತಿಗಳಿಗೆ ಇಂಟರಾಕ್ಟಿವ್ ಪ್ಯಾನೆಲ್ ಟಿವಿಗಳ ಅವಶ್ಯಕತೆ. ತಾಂತ್ರಿಕ ಶಿಕ್ಷಣವನ್ನು ಉತ್ತೇಜಿಸಲು ಸ್ಮಾರ್ಟ್ ಕ್ಲಾಸ್ ರೂಮ್ ವ್ಯವಸ್ಥೆ ಅತ್ಯಗತ್ಯ. ಇಂಟರಾಕ್ಟಿವ್ ಪ್ಯಾನೆಲ್ಗಳು ಟಿವಿಗಳು ಆಧುನಿಕ ಶಿಕ್ಷಣದ ಮಾನದಂಡವನ್ನು ತಲುಪಲು, ಮಕ್ಕಳ ತಾಂತ್ರಿಕ ಅರಿವು ಹೆಚ್ಚಿಸಲು ಮತ್ತು ಕಲಿಕೆಯ ಅನುಭವಗಳನ್ನು ಸುಲಭಗೊಳಿಸಲು ಇದು ಬಹಳ ಅವಶ್ಯಕತೆಯಾಗಿದೆ. ಕಿಂಡರ್ಗಾರ್ಟನ್ ಆಟೋಪಕರಣಗಳು ಪುಟ್ಟ ಮಕ್ಕಳ ಆರೋಗ್ಯ, ಕ್ರಿಯಾತ್ಮಕತೆ ಹಾಗೂ ಗುಂಪು ಕಲಿಕೆಯನ್ನು ಉತ್ತೇಜಿಸಲು ಪ್ರಾಥಮಿಕ ಮಟ್ಟದಲ್ಲಿ ಉತ್ತಮ ಆಟೋಪಕರಣಗಳನ್ನೊಳಗೊಂಡ ಆಟದ ಮೈದಾನ ಅತಿ ಮುಖ್ಯವಾಗಿದೆ. ನಿಮ್ಮ ಸಮರ್ಥ ನಾಯಕತ್ವದಲ್ಲಿ ಈ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಎಂಬ ವಿಶ್ವಾಸವಿದೆ. ಈ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಶಾಲೆಗೆ ಅಗತ್ಯವಿರುವ ಈ ಸೌಕರ್ಯಗಳನ್ನು ಒದಗಿಸುವಂತೆ ತಮ್ಮಲ್ಲಿ ವಿನಂತಿಸುತ್ತೇವೆ. ಈ ವಿನಂತಿ ಪತ್ರವನ್ನು ನಾವು ಈಗ ಮಾನ್ಯ ಶಾಸಕರಿಗೆ ಒಪ್ಪಿಸಲಿದ್ದೇವೆ. ಅಧ್ಯಕ್ಷರು ಹಾಗೂ ಶಾಲಾ ಆಡಳಿತಾಧಿಕಾರಿಗಳು ಸರ್, ಮೇಡಮ್ ಒಂದು ನೋಡ್ರಿ ಸರ್. ಓಕೆ ಸರ್. ಟ್ರಸ್ಟಿನ ಅಧ್ಯಕ್ಷರು ಮತ್ತು ಸದಸ್ಯರು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ಸರ್ಕಾರದಿಂದ ಮತ್ತು ನಮ್ಮ ಏನು ನಿಧಿಯಿಂದ ಯಾವ್ಯಾವ ಕೆಲಸ ಆಗಬೇಕು ಅದನ್ನೆಲ್ಲ RO ಪ್ಲ್ಯಾಂಟ್ ಕೇಳಿದ್ದಾರೆ. RO ಪ್ಲ್ಯಾಂಟ್ ಮಾಡಿಕೊಡ್ತೀವಿ. ಮತ್ತು ಈ ಮಕ್ಕಳಿಗಾಗಿ ಏನು ಆಟೋಪಕರಣ ಅದನ್ನು ಎಸ್ಟಿಮೇಟ್ ಮಾಡಿಸಿ ಅದು ಕೂಡ ನಾನು ಮಾಡಿಸ್ಕೊಡ್ತೀನಿ. ಮತ್ತು ಈ ಗ್ರಾಮಕ್ಕೆ ಕ್ರೀಡಾಂಗಣ ವ್ಯವಸ್ಥೆ ಕೂಡ, ಯಾಕಂದರೆ ಮನೂರ ಜೂನಿಯರ್ ಕಾಲೇಜಿನಲ್ಲಿ ಬಹುಶಃ ಹೆಚ್ಚಿಗೆ ಏನು ನಿವೇಶನ ಇದೆ. ಸುಮಾರು ಎಷ್ಟು ಎಕರೆ ಅದು? 9 ಎಕರೆ 23 ಗುಂಟೆ. ಹಾಂ, ಅದರಲ್ಲಿ 9 ಎಕರೆ ಇದೆ. ಅದರಲ್ಲಿ ನಾವು 5 ಎಕರೆಯಲ್ಲಿ ಒಂದು ಕ್ರೀಡಾಂಗಣ, ಗ್ರಾಮೀಣ ಭಾಗದ ಕ್ರೀಡಾಂಗಣ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಸರ್ಕಾರಕ್ಕೆ ನಾನು ಅರ್ಜಿ ಕೂಡ ಸಲ್ಲಿಸಿದ್ದೇನೆ. ಅದನ್ನು ಈ ಭಾಗಕ್ಕೆ ಒಂದು ಒಳ್ಳೆಯ ಕ್ರೀಡಾಂಗಣ ಯುವಕರಿಗೆ ಅನುಕೂಲ ಆಗಲಿಕ್ಕೆ ಮಾಡಿದ್ದೇನೆ. ಇನ್ನೂ ಅನೇಕ ಸುಧಾರಣೆಯ ಕಾರ್ಯಕ್ರಮ ನೀವು ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಇದ್ದರೆ ನಾನು ಮಾಡಿಕೊಡ್ತೇನೆ. ಮತ್ತು ಅವೆಲ್ಲ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಬೇಕು ಅಂತೇಳಿ
ನಿಮಗೆ ವಿನಂತಿ ಮಾಡಿ ನಾನು ಆಶೀರ್ವಚನ ಈ ಪುರಸ್ಕಾರ ಬ್ರಹ್ಮೆ ಮಹೇಂದ್ರ ಸ್ವಾಮಿಗಳಿಂದ ಭಾಳ ಟೈಮಾಗೆಲ್ಲ ಅದಕ್ಕೆ ಎಲ್ಲ ಕಾರ್ಯಕ್ರಮವನ್ನು ಮೊಟ್ಟುಗೊಳಿಸಿ ಸ್ವಾಮಿಗಳ ಆಶೀರ್ವಚನ ಮಾಡಬೇಕಂತ ಅವರನ್ನು ಕೇಳ್ಕೊಂಡು ಇದು ಮಾಡ್ತಾರೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಆರದಿರಲಿ ಬೆಳಕು. ಹಡಗು ನಿನ್ನದೇ, ಕಡಲು ನಿನ್ನದೇ, ಹಡಗು ನಿನ್ನದೇ, ಕಡಲು ನಿನ್ನದೇ, ಮುಳಗದಿರಲಿ ಬದುಕು, ಮುಳಗದಿರಲಿ ಬದುಕು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಶ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾತಸ್ಮರಣೀಯರಾದ ಆದಿ ಜಗದ್ಗುರು ರೇಣುಕರನ್ನ, ಮಳೇಂದ್ರ ಶಿವಾಚಾರ್ಯರನ್ನ, ತಾಯಿ ಯಲ್ಲಮ್ಮ ತಾಯಿಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಶ್ರೀ ಯಲ್ಲಮ್ಮ ದೇವಿಯ ಪಬ್ಲಿಕ್ ಸ್ಕೂಲ್ ಮಣ್ಣೂರದ ಈ ಸಮಾರಂಭದೊಳಗೆ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರು, ಬಡವರ ಬಂಧುಗಳು, ಎಲ್ಲ ಸಮುದಾಯಗಳ ನಾಯಕರಾಗಿರುವಂತಹ, ಅಭಿವೃದ್ಧಿ ಹರಿಕಾರರಾಗಿರುವಂತಹ ಸನ್ಮಾನ್ಯ ಶ್ರೀ ಎಂ.ವೈ. ಪಾಟೀಲ್ ಅವರೇ ಮತ್ತು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿರುವಂತಹ ನಮ್ಮ ಮಣ್ಣೂರು ಗ್ರಾಮದ ಗುರುಗಳಾಗಿರುವಂತಹ ಶ್ರೀ ವೇದಮೂರ್ತಿ ಹಾಲಯ್ಯ ಸಂಗಾಯಿ ಹಿರೇಮಠ ಅವರೇ ಹಾಗೂ ಈ ಒಂದು ಯಲ್ಲಮ್ಮ ತಾಯಿಯ ದೇವಿಯ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ, ಊರಿನ ಹಿರಿಯರಾಗಿರುವಂತಹ ಸನ್ಮಾನ್ಯ ಶ್ರೀ ಮಹದೇವಪ್ಪ ಕರುಟಿ ಅವರೇ, ರಾಚಪ್ಪ ಸಾವ್ಕರ್ ಅವರೇ, ಗುಳವಳಪ್ಪ ಸಾವ್ಕರ್ ಅವರೇ ಮತ್ತು ಬಾಳಾಸಾಹೇಬ್ ದೇಶ್ಮುಖ್ ಅವರೇ ಮತ್ತು ನಮ್ಮ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ಈ ಒಂದು ಶಾಲೆಯ ಸಮಸ್ತ ಆಡಳಿತ ಮಂಡಳಿಯ ಸಮಸ್ತ ಪದಾಧಿಕಾರಿಗಳೇ ಹಾಗೂ ಈ ಸಮಾರಂಭದೊಳಗೆ ಪಾಲ್ಗೊಂಡಿರುವಂತಹ ಸಮಸ್ತ ಮಹಾಜನರೇ, ತಾಯಂದಿರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ನೀವೆಲ್ಲ ಇವ್ರು ಯಾವಾಗ ಬಿಡ್ತಾರ ಅಂತ ನೀವು ಕುಂತೀರಿ. ಈಗ ಎಲ್ಲ ಕಾರ್ಯಕ್ರಮ ಮುಗಿದವ, ಉದ್ಘಾಟನೆ ಮುಗಿದದ, ಸನ್ಮಾನಗಳು ಮುಗಿದವ, ಎಲ್ಲ ಮುಗಿದವ. 3 ಉಳ್ದಾವೆ. ಏನು 3 ಉಳ್ದಾವ ಅಂತಂದ್ರೆ ಡ್ಯಾನ್ಸ್ ಮಾಡೋರು ಮಾಡಬೇಕು, ನೀವು ನೋಡೋರು ನೋಡಬೇಕು, ನಾವು ಹೋಗೋರು. ಈ 3 ಉಳ್ದಾವ ಕೆಲಸ. ನಾನೇನು ಭಾಳ ಮಾತಾಡೋಂಗಿಲ್ಲ, 2 ಮಾತುಗಳನ್ನ ಮುಗಿಸ್ತೀನಿ. ಇಲ್ಲಿ ತನಕ ನಮ್ಮ ಎಂ ಪಾಟೀಲ್ ಸಾಹೇಬರು ಭಾಳ ಸುಂದರವಾಗಿ ಮಾತಾಡ್ಯಾರ. ಅವ್ರು ಏನು ನೋಡೋದು, ಏನು ಹೇಳಿರ್ತಾರೆ ಅಷ್ಟು ಕೆಲಸ ಮಾಡುವಂಥ ಧೀಮಂತ ನಾಯಕರು ಯಾರಪ್ಪ ಅಂತಂದ್ರೆ ಎಂ ಪಾಟೀಲ್ ಸಾಹೇಬರು ಅಂದ್ರೂ ಕೂಡ ತಪ್ಪಾಗಿಲ್ಲ. ಅವರು ಮಣ್ಣೂರ ಮೇಲೆ ವಿಶೇಷ ಪ್ರೀತಿ ಇದೆ ಅವರಿಗೆ. ಯಾವುದೇ ಮಣ್ಣೂರು ಮೇಲೆ ಯಾರೇ ಹೋದರೂ ಕೂಡ ಮಣ್ಣೂರು ಜನ ಅಂದರೆ ಭಾಳ ಪ್ರೀತಿ ಮಾಡ್ತಾರೆ, ಏನು ಗೊತ್ತಿಲ್ಲ. ಆದರೆ ಯಾವುದೇ ಈ ಶಾಲೆಯ ಸಲುವಾಗಿ, ಪಬ್ಲಿಕ್ ಶಾಲೆ ಸಲುವಾಗಿ ಎಲ್ಲ ನಾ ಕೆಲಸ ಮಾಡಿಕೊಡ್ತಾ ಅಂದ್ರಲ್ಲ, ಅವರಿಗೆ ಚಪ್ಪಾಳೆ ಮುಖಾಂತರ ನೀವು ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು. ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ರಿ, ನಮ್ಮ ಯಲ್ಲಮ್ಮ ದೇವಿಯ ಟ್ರಸ್ಟಿನ ಕೆಳಗಡೆ ಈ ಪಬ್ಲಿಕ್ ಶಾಲೆ ಇದೆ. ನಿಜವಾಗಿ ಕೂಡ ನಮ್ಮ ಎಷ್ಟೋ ಕಡೆ ನಾನು ಹೋಗಿನಿ, ಎಷ್ಟೋ ದೇವಸ್ಥಾನ ನೋಡಿನಿ. ಆ ದೇವಸ್ಥಾನ ರಗಡ್ ಬರ್ತಿರ್ತದೆ, ಆದ್ರೆ ಲೆಕ್ಕ ಇರಲ್ಲ, ಪತ್ರ ಇಲ್ಲ. ಆದ್ರೆ ಈ ದೇವಸ್ಥಾನದಲ್ಲಿ ಈ ನಮ್ಮ ಟ್ರಸ್ಟಿನ ಎಲ್ಲರೂ ಹೆಂಗದಾರ ಅಂತಂದ್ರೆ ಬಹಳಷ್ಟು ಕರೆಕ್ಟ್ ಮಾಡಿ ಇವತ್ತಿನ ದಿವಸ ಒಂದು ನಯಾ ಪೈಸೆನೂ ಕೂಡ ಆ ಕಡೆ ಈ ಕಡೆ ಆಗ್ಲಾರ್ದೆ ಅಂತ ಕೆಲಸ ಮಾಡ್ಯಾರತ್ತಂದ್ರೆ ನಿಜವಾಗಿ ಕೂಡ ದೈತ್ಯಾಕಾರವಾಗಿರುವಂಥ ಶಾಲೆ ಮಾಡಿದ್ದು ಕೂಡ ಬಹಳ ದೊಡ್ಡದು. ಇವತ್ತಿನ ದಿವಸ ಬರೇ ದೇವಸ್ಥಾನ ಒಂದು ರೂಮ್ ಕಟ್ಟೋದಾಗಲ್ಲ, ಅಂತಲೇ ನಮ್ಮ ಟ್ರಸ್ಟ್ನ ಎಲ್ಲರೂ ಕೂಡ್ಕೊಂಡು ಪ್ರತಿಯೊಂದು ಪೈಸೆ ಲೆಕ್ಕಪತ್ರವನ್ನು ಮಾಡಿ ಪ್ರತಿಯೊಂದು ಕೂಡ ಯಲ್ಲಮ್ಮ ತಾಯಿಯ ದುಡ್ಡು ತಿಳ್ಕೊಂಡು, ಇದೆಲ್ಲ ಊರಿನ ಜನರ ದುಡ್ಡು ತಿಳ್ಕೊಂಡು ಎಂಥ ಕೆಲಸ ಮಾಡಿರತ್ತಂದ್ರೆ ನಮ್ಗೆ ಬಹಳ ಖುಷಿಯಾಗಿದೆ. ಇದೇ ರೀತಿ ಶಾಲೆ ಇನ್ನೂ ಕೂಡ ಎತ್ತರಕ್ಕೆ ಹೋಗಲಿ, ಆ ದೇವಸ್ಥಾನ ಕೂಡ ಎತ್ತರಕ್ಕೆ ಹೋಗಲಿ, ಇವರು ಕೂಡ ಎತ್ತರಕ್ಕೆ ಹೋಗಲಿ ಅಂತ ಈ ಸಂದರ್ಭವನ್ನು ನಿಮಗೆಲ್ಲ ಮತ್ತೊಮ್ಮೆ ತಿಳಿಸಿ, ಇನ್ನೂ ಕೂಡ ಭಗವಂತನ ಆಶೀರ್ವಾದದಿಂದ, ತಾಯಿ ಯಲ್ಲಮ್ಮ ತಾಯಿ ಆಶೀರ್ವಾದದಿಂದ ಈ ಸ್ಕೂಲ್ ಬಹಳ ದೊಡ್ಡ ಪ್ರಮಾಣ ದೈತ್ಯಕರವಾಗಿ ಬೆಳೆಯಲಿ ಅಂತ ನಾನು ಆಶೀರ್ವಾದ ಮಾಡುತ್ತಾ, ಈ ಊರ ನಮ್ದು ಅದ, ಈ ಊರ ಮೇಲೆ ನಮ್ದು ಬಹಳ ಪ್ರೀತಿ ಇದೆ, ವಿಶ್ವಾಸ ಇದೆ, ಕಾಳಜಿ ಇದೆ. ಯಾವಾಗ ನಮ್ಮ ಎಲ್ಲ ಟ್ರಸ್ಟಿನ ಕಮಿಟಿಯವರು ಯಾವಾಗ ಫೋನ್ ಮಾಡ್ತಾರೆ, ನಾವು ಯಾವತ್ತೂ ಕೂಡ ಈ ಊರನ್ನ ಎಂದೂ ಕೂಡ ಮರೆತಿಲ್ಲ, ಎಂದೂ ಕೂಡ ಮರೆಯುವುದಿಲ್ಲ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ, ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಶಾಲೆಯಲ್ಲಿ ಕಲ್ತಂತ ಮುಂದೆ ಮಕ್ಕಳು IPS ಅಧಿಕಾರಿ ಆಗಲಿ, IAS ಅಧಿಕಾರಿ ಆಗಲಿ, DC ಆಗಲಿ ಅಂತ ನಾನು ಆಶೀರ್ವಾದ ಮಾಡುತ್ತಾ
ನಿಜವಾಗಿ ಕೂಡ ನಮ್ಮ ಸಾಹೇಬ್ರು ಹೇಳ್ದಂಗ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಒಳ್ಳೆ ಸಂಸ್ಕಾರ ಕೊಟ್ರ ಏನಾದ್ರೂ ದೊಡ್ಡ ವ್ಯಕ್ತಿಗಳಾಗ್ತಾವ. ನೀವು ಒಂದು ಒಳ್ಳೆ ಸಂಸ್ಕಾರ ಕೊಡ್ಲಿಲ್ಲಪ್ಪ ಅಂತಂದ್ರೆ ಅವು ಹಂಗೆ ಬೆಳಿತಾವ, ಹಂಗೆ ಲಗ್ನ ಆಗ್ತಾವ. ಲಗ್ನ ಆಗ ನಾವು ಆ ಕಡೆ ಹೋಗ್ತಾವ, ನೀವು ಈ ಕಡೆ ಹೋಗ. ಅದ್ರ ಸಲುವಾಗಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. IPS ಅಧಿಕಾರಿ ಮಾಡಿದ್ರೆ ತಪ್ಪಿಲ್ಲ, IAS ಅಧಿಕಾರಿ ಮಾಡಿದ್ರೆ ತಪ್ಪಿಲ್ಲ, MBBS ಡಾಕ್ಟರ್ ಮಾಡಿದ್ರೆ ತಪ್ಪಿಲ್ಲ. ಆದ್ರೆ ಸಂಸ್ಕಾರ ಕೊಡೋದು ಎಂದೂ ಕೂಡ ಮರ್ಯಾಕೆ ಹೋಗ್ಬೇಡ್ರಿ ಎಂಬ ಮಾತನ್ನು ತಿಳಿಸಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶಾಂತಿ ಶಾಂತಿ ಶಾಂತಿ. It is a with great joy and pride and we welcome you all to the first ever annual celebration of Sri Yellamma Devi Public School, Bhimatiravan. The name Bhimatira holds deep meaning as our school stands proudly on the secret banks of Bhima River, a river that has weakened history, nurtured civilization and symbolized new beginnings. Just as rivers shape the land and sustain life, our school is shaping learning minds, fostering knowledge and inspiring growth. It's not just a celebration, it is a milestone, a promise of excellence, learning and enduring legacy. So let's embark on this wonderful journey together and make Bhimatiravan as the memory. Everyone, we are so happy to see all of you today, ready for our special treat. Do you know what's the most amazing thing in the world? Loving and blessing of our goddess Ellamma. And today we are something a wonderful story to us. Our little stars are going to perform a beautiful song in honor of the goddess Ellamma. Is it that exciting? Absolutely. Our song today is all about the goddess who is so powerful, kind and loving. She helps us stay strong and brings happiness into our life. So as we watch this song, let's remember to open our heart and feel the magic of her blessing. So without any
God David and showering and blessing on all of us. Absolutely. Thank you so much to all the kids for that wonderful performance. You all did an amazing job, and a big thank you for all of you joining us today. May the God's blessings be with you always. Everyone, get ready for the cutest performance of the day. Yes, our little nursery stars are here to spread joy with their dancing and shalala. Let's welcome him with a big round of applause. Just like mine, I feel like crying. Sing along, maybe once, maybe twice, let's ride it together. No one knows who will turn, and we'll be happy. Shout it, sing it, songs, listen to your heart sing. My heart goes Absolutely. Our little dancers and their teachers. Stay with us for more amazing performance ahead. This dance is dedicated to show beautiful, long, class, first, dancer Garavanta.
ಬಳಪ ಹಿಡಿದ ಭಗವಂತ ಇರ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವ ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕಳೆದೊಯ್ದ ಬೆಳಕು ತೋರಲು ಭಾಷೆ ಅಮೃತ ಕುಡಿಸೋದಾಗ ಭಾಷೆ ವಿಶ್ವ ಬರೆವಂತ ನನ್ನೇನು ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲಿ ತೋರಿ ಕಲಿಸಿದ ಗುರುಗಳೇ ಇದು ಹೇಗೆ ದಂಡಿಸದು ಎನ್ನುವ ಸಂದೇಹ ಇದು ಮೆಚ್ಚುವ ಕಲಿಯರೆ ಕನ್ನಡ ಕಂಡರೆ ಕಣ್ಣಿಗೆ ಮುತ್ತಿಕೋ ಅಕ್ಷರ ಅನ್ನಕ್ಕಿಂತ ದೊಡ್ಡದೆಂದ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ ಮಾನವ ಲೋಕಕ್ಕೆ ಸತ್ಯದ ಶಕ್ತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗ ಸೂಚಿ ಗುರುವೇ ಗುರು ಋಣವು ತೀರಲ್ಲ ನನ್ನ ಗುರುಗಳೇ Play magical. After absence of the teacher and student, lead to more moments of celebrations and appreciations for our wonderful teachers.
एक ऐसी प्रस्तुति के जो परंपरा की सुंदरता कैसे बनाती है। तैयार हो जाए। LKG के नन्हे मुन्ने बच्चेदारा चूड़ी चौखने के हाथों में किंदरा रंग बिरंगी नृत्य प्रदर्शन का आनंद लीजिए। ಸಿದ್ಧರಾಗಿದ್ದರು. ಎಲ್ಲರೂ ಉತ್ಸಾಹದಲ್ಲಿದ್ದೆವು. ಹೌದು, ಈ ಕ್ಷಣ ನಮ್ಮ LKG ಮಕ್ಕಳು ಅಜ್ಜ ಆಲೂದ್ ಮರ, ಅಜ್ಜಿ ಮಾವಿನ ಮರ ಎಂಬ ಮನಮೋಹಕ ಗೀತೆಯ ನೃತ್ಯ ಮಾಡಲಿದ್ದಾರೆ.
ವಿಷಯದಲ್ಲಿ ಪ್ರೀತಿ ಸಂಸ್ಕೃತಿ ಮತ್ತು ಬಂಧನವನ್ನು ಪ್ರತಿಬಿಂಬಿಸುವ ಈ ನೃತ್ಯವನ್ನು ಆನಂದಿಸೋಣ. ಸೋಕಿದರೆ ಕಣ್ಣಲ್ಲಿ ಸ್ವಾತಿ ಮುತ್ತಂತೆ ತಲೆಮಾರುಗಳೇ ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೇ ನಂಟಿನ ಕಥೆಯಂತೆ. ಅಜ್ಜಾರಜ್ಞರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕುಗಳು ನಾವೆಲ್ಲ. ಅಜ್ಜ ಆವಿತ್ತರ ಅಜ್ಜಿ ಮಾವಿತ್ತರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ, ನಿಮ್ಮ ನಾಡಿಗೆ ಸಮವಿಲ್ಲ. ಎಲ್ಲರ ಕಣ್ಣಲು ಕಂಬನಿ ಉಂಟು, ಕರುವಿನ ಪಾವಿರಿ, ಬಂಧುಗಳ ಬೈರಿ, ಕಣ್ಣಿನ ನದಿ ಹರಿವು, ವಂಶಗಳ ದೇವಿ, ಕಲ್ಲಿನ ಮನಸ್ಸು ನೀರಾಗಿ, ಹೃದಯ ಹೂವಿನ ನೀರಾಗಿ. ನಲಿವುದೇ ನಂಟಿನ ಕಥೆಯಂತೆ. ಅಜ್ಜಾರಜ್ಞರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ. ಕುಕ್ಕುಗಳು ನಾವೆಲ್ಲ. ಮಾನವಿನ ಮಾತಾತನ ಆಸ್ತಿ, ನಮಗಿದ ಶಾಸ್ತಿ, ಊರಿಗೆ ವೀರ ರಾಘವಯ್ಯ, ನ್ಯಾಯಕ್ಕೆ ನೀಡಿ ರಾಮನಯ್ಯ. ನಾವು ನಿಮ್ಮ ಹೆಜ್ಜೆಯ ಗುರುತಿ, ನಿನ್ನ ಹೆಸರು ಕಾಯುತ್ತೀವಿ, ಹಿರಿಯರು ಮಾಡಿದ ಪುಣ್ಯದಲ್ಲಿ ಹಿರಿಯರು ಉಳಿದ ಲೋಕದಲ್ಲಿ. ಎನ್ನುವ ನುಡಿಯೇ ನಿಜವಂತೆ. ಅಜ್ಜಾರಜ್ಞರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ, ನಿಮ್ಮ ನಾಡಿಗೆ ಸಮವಿಲ್ಲ. ಹೌದು, ಈ ಸುಂದರ ನೃತ್ಯಕ್ಕೆ ಮಾರ್ಗದರ್ಶನ ನೀಡಿದ ಶಿಕ್ಷಕರಿಗೆ, ಪ್ರೀತಿಯಿಂದ ಬೆಳೆಸುತ್ತಿರುವ ಪೋಷಕರಿಗೆ ಧನ್ಯವಾದಗಳು. ಹಿಂದಿ, ಕನ್ನಡ, ಮರಾಠಿ, ತೆಲುಗು, ಉರ್ದು and many more. Sit back and enjoy this.
कोली हनुमान गोली गचल जाऊ बाजारी मुंबईच्या किनारी अगो भरपूर कोली हनुमान गोली गचल जाऊ बाजारी मुंबईच्या किनारी अगो भरपूर कोली हनुमान गोली गचल जाऊ बाजारी मुंबईच्या किनारी Did a good job. Star special because our little stars from UKG are all set to mesmerize us with their dance. Dance is a hidden language soul, and today our young dancers will bring this language to life with their beautiful performance. So let's welcome our tiny dancers with a huge round of applause as they present a vibrant dance for us. I'ma say all the words inside my head. I'm tired of the way that things have been. Oh, the way that things have been. Oh, second, don't you tell me what you think that I can be. I'm the one at the sail. I'm the master of my sea. Oh, the master of my sea. Oh, I was broke.
looking from a young age, taking my soak into the masses, writing my poems for the few that look at me, took me, shaking me, killing me, singing from heartache, from the pain, taking my message from the veins, speaking my lesson from the brain, seeing the beauty through the. These prayers and a prayer to the ones up above. All the hate that you've heard has turned your spirit to a dove. Oh, oh, your spirit up above. Oh, oh. I was choking in the crowd, building my brain up in the cloud, falling my ashes to the ground, hoping my feelings they would drown, but they never did. Ebbing and flowing and limited till it broke up and it rained down. It rained down like. Last days last by the grace of the fire and the flames. You're the face of the future, the blood in my veins. Oh, oh, the blood in my veins. Oh, oh. But they never did, ebbing and flowing and never did, limited till it broke up when it rained down. It rained down like. Dancers and a heartily thanks to their teachers and guiding them. Stay tuned for more amazing performances ahead. Let's keep the excitement going. Wait, just 5 more minutes. Just one more level. Just one more video. Really? Everyone on the stage. Look at the audience. Oh, sorry, but isn't it what we all do at home, at school, at work, even when we are with family? That is a problem. Mobiles have taken over our views, but today we have a solution. Yes, our talented students from class 2nd and 3rd are here to remind us of something very important that really fun happens off the screen. So get ready for an exciting skit. Play more, smile more. It's so much fun. I don't feel like playing. It's so boring. Why do we need to run around? Yeah, I would rather play games here on my phone. It's so much more funny. Same here. Plus, I can win so many levels. Outside, Hey, Vinod, Chetan, Supri, why aren't you joining in? Physical activity is important for healthy body and mind. We are fine, PT Chair. We are busy playing our game. Outside just doesn't suit. We just sit here. No need to move. Exactly. No fun getting tired.
join with our phones, though we need to play outside. Papa, what book are you reading today? It's a book on system, Gagan. I always been in the fascinated by space. Gagan, you are always so curious. Right then, you can also join with father. Exactly. Books help you learn about the world in a new way that no screen can. The more you read, the more you understand. I learned there are stars. There are billion times of bigger than the sun. Can you believe that? That's incredible, Gagan. Keep up the great work. Books open doors to so many adventures. And remember, son, the more you read, the more you see the world. There is always something new to learn. Come here. What are you waiting for? Go outside and play. Bye. It's a beautiful day. But Dad, we may play a game on the tablet. We understand, but fresh air is so much better for your health. Health helps you grow strong and keeps you fit. Plus, it's fun to run around. But the game is real. The game can hit. You will feel more energized after a play session. Let's balance the fun, okay? Remember, so much screen time can leave you feeling tired and lazy. But a little exercise, running around with your friends and being outdoors, it helps their minds. It will make you great. Okay, I guess we will go play outside for a bit. Let's play tag. Vinod and Chetan, they were been on their phones all day. They are glued to those screens and it's starting to show. I know, their eyes are looking red and they cannot seem to focus on anything. They always cry and complain about headache. Mom! My eyes are hurt, Mom, to see the screen clearly. Yeah, Mom, my hands are painful from holding the phone all day. I feel cannot focus anything. This is exactly what we were affected of. It's happening. Getting physically affected by all that screen time. Please help us. My throat keeps on having problems. Please. Vinod's eyes are straining. His vision is weakening due to excessive screen exposure. If this continues, he may need an operation. It's happened by phone. I cannot realize this could happen. I thought he was just enjoying himself. Fun should come from real life, not just screens. Children learn by observing. If parents always use mobile phones, children will do the same. Instead of screens, spend time reading books and playing with your child. We need to change first before
expecting Vinod to change. Parents didn't realize how much screen time Vinod and Chetan were getting. We need to get them outside more. I agree they need to play, not just be stuck with phones all day. Maybe we should set some rules about phone usage at home. Yes, we should take the kids as far as school after every day. That way they can run and play outside. All enjoy some time together. And let's get them into some fun game we can play as a family. It will make a big difference. I'm sorry, they will start loving it. We should also introduce them to some good books to bless their minds, and they will also see that others. They will see that way. And no more screen time. Smile more. Running around is so much fun. I feel so much fun. I'm better now. And look, I can see clearly. Now no headache. Great job, Vinod and Chetan. This is what playing mode is all about it. And happier. I never feel this much fun. I love this game. I am going to play every day. And now no more phone games for me. That's the spirit. Play more, smile more. And reading books also join to our life. It helps you grow and smarter. And they are full of energy and happiness. This is what playing outside is more fun. Play more, smile more, enjoy your life. यादों की बारात निकली है आज दिल के द्वारे यादों की बारात निकली है आज दिल के द्वारे सपनों की शहनाई बीते दिनों को पुकारे दिल के द्वारे हो छेड़ो तराने मिलन के प्यारे संग हमारे बदले ना अपना ये आलम कभी जीवन में बिछड़ेंगे ना हम कभी हो बदले ना अपना ये आलम कभी जीवन में बिछड़ेंगे ना हम कभी यूं भी जागे आखिर कहाँ होंगे हमारे यादों की बारात निकली है आज दिल के द्वारे सपनों की शहनाई जीते दिनों को पुकारे
द्वारे दिल के द्वारे आगे भी होगा जो उसका करम ये दिन तो मनाएंगे हर साल हम अपने आंगन नाचे गाएंगे चंदा सितारे यादों की बारात निकली है आज दिल के द्वारे दिल के द्वारे सपनों की शहनाई भी तेरों को पुकारे दिल के द्वारे Means smile, more memories and more fun. Let us give big round of applause to our amazing young actors from class 2nd and 3rd. This fantastic performance. Play more, smile more. And remind children, do not need mobiles. They need us. Let us make a promise today to put down our phones and pick up moments that truly matter. And let us all go out and play. Play more, smile more. Witness a spectacular fusion of dance styles performed by our talented class 1st students. Yes, our young performers are here to blend the elegance of classical dance with the Western moves in fusion vista shape of you. Experience the magic of two worlds coming together as they take you on a rhythmic journey. Let's welcome our amazing class first dancers with a big round of applause. Come now, follow my lead. Come now, follow my lead. ಕಡಗ
That was brilliant! Let's give them a big round of applause. Round of applause. ಆಯಾ ಶಿಕ್ಷಕರಿಗೆ ತಿಳಿಸಿ ಕರೆದುಕೊಂಡು ಹೋಗಬೇಕಾಗಿ ವಿನಂತಿ.